ಹೂವಿನ ಕೆರೆಯಲ್ಲಿ ಇವತ್ತು ಜನಸಾಗರವೇ ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಹೆಸರು ಹೂವಿನ ಕೆರೆ, ಇವತ್ತು ಸಾಗರ ಆಗಿಬಿಟ್ಟಿದೆ. ಒಂದು ರೀತಿಯಲ್ಲಿ ಜನಸಂಖ್ಯೆಯ ಸಾಗರ ಇವತ್ತು ಈ ಒಂದು ಸ್ಥಳದಲ್ಲಿ ಏರ್ಪಟ್ಟಿದೆ. ಇದರ ಪೂರ್ಣ ಶ್ರೇಯಸ್ಸು ನಮ್ಮ ವಿಶ್ವವಲ್ಲಭ ತೀರ್ಥರಿಗೆ ಸೇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುದ್ದರಾಜರ ಬಗ್ಗೆ ಹೇಳಬೇಕಂತಾದರೆ ಅವರು ಭಾವಿ ಸಮೀರರು, ವಾಯುದೇವರ ಪಟ್ಟಕ್ಕೆ ಬರುವವರು. ಆಚಾರ್ಯ ಮಧ್ವರ ಏನು ಚರ್ಯೆ ಇದೆಯೋ ಆ ಎಲ್ಲ ಚರ್ಯೆಯನ್ನು ವಾದರಾಜರು ನಾವು ಕಾಣಬಹುದು. ಆಚಾರ್ಯರ ಪಾದ ಚಿಹ್ನೆ ಪಾಜಕದಲ್ಲಿ ಇದೆ. ಭಾವಿ ಸಮೀರ ವಾದರಾಜರ ಪಾದ ಚಿಹ್ನೆ ನಮ್ಮ ಹೂವಿನ ಕೆರೆಯಲ್ಲಿ ಇದೆ. ಆಚಾರ್ಯರು ಅಷ್ಟಮಠಗಳಿಗೆ ದೇವರನ್ನು ಕೊಟ್ಟಿದ್ದಾರೆ. ವಾದರಾಜ ಗುರು ಸಾರ್ವಭೌಮರು ಅಷ್ಟಮಠಗಳಿಗೆ ಹೈಗ್ರೀವ ದೇವರನ್ನು ಕೊಟ್ಟಿದ್ದಾರೆ. ಹೀಗೆ ಆಚಾರ್ಯ ಮಧ್ವರ ಆ ಚರ್ಯೆಯನ್ನು ವಾದರಾಜರಲ್ಲಿ ಕಾಣಬಹುದು. ಇಂತಹ ಈ ಹೂವಿನ ಕೆರೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ವಾದರಾಜರ ವೈಭವದ ಈ ಒಂದು ಕಾರ್ಯಕ್ರಮ ನೆರವೇರುತ್ತಾ ಇದೆ. ಎಲ್ಲ ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದ ಸ್ಫೂರ್ತಿ ನಮ್ಮ ವಿಶ್ವವಲ್ಲಭ ತೀರ್ಥರು. ಈ ಕಾರ್ಯಕ್ರಮ ಆಗುವುದಕ್ಕೋಸ್ಕರ ಹಗಲಿರುಳು ಅವರು ತುಂಬ ಶ್ರಮಪಟ್ಟಿದ್ದಾರೆ. ಒಂದು ರೀತಿಯಲ್ಲಿ ನಾವು ಅವರನ್ನು ಹೆಚ್ಚು ಹೊಗಳಿದರೆ ಅವರಿಗೆ ಬೇಜಾರಾಗುತ್ತೋ ಗೊತ್ತಿಲ್ಲ. ಒಂದು ಮಾತು ಖಂಡಿತ ಹೇಳ್ಬೋದು, ನಾವು ವೃಂದಾವನಾಚಾರ್ಯ ನೋಡಿಲ್ಲ, ನಾವು ಯಾವಾಗಲೂ ಸಹಿತ ವೃಂದಾವನಾಚಾರ್ಯ ನಾವು ಕಂಡಿಲ್ಲ. ಆದರೆ ಅಭಿನವ ವೃಂದಾವನಾಚಾರ್ಯರು ನಮ್ಮ ವಿಶ್ವವಲ್ಲಭ ತೀರ್ಥರು ಅಂತ ನಾವು ಖಂಡಿತವಾಗಿ ಹೇಳಬಹುದು. ಅಂತಹ ವೃಂದಾವನಾಚಾರ್ಯರ ಏನೋ ಒಂದು ಕನಸು ಇದೆಯೋ ಆ ಕಾಲದಲ್ಲಿ ವೃಂದಾವನಾಚಾರ್ಯರು ತುಂಬ ಪ್ರಚಾರ ಮಾಡಿದ್ದಾರೆ ಮತ್ತು ಸಿದ್ಧಾಂತ ಪ್ರಚಾರ ಮಾಡಿದ್ದಾರೆ, ವಾದರಾಜರ ರುಜುತ್ವ ಪ್ರಚಾರ ಮಾಡಿದ್ದಾರೆ. ಅದೇ ತರಹವಾಗಿ ವಿಶ್ವವಲ್ಲಭ ತೀರ್ಥರು ಅದೇ ತರಹದ ಆ ಪ್ರವೃತ್ತಿಯನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ವಾದರಾಜರ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸಬೇಕೆಂಬ ದೃಷ್ಟಿಯಿಂದ ತುಂಬ ಪ್ರವೃತ್ತರಾಗ್ತಾ ಇದ್ದಾರೆ. ಅಂತಹ ಶ್ರೀಪಾದರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ವಿಶ್ವೋತ್ತಮರಿಗೆ ಬಹಳ ಸಂತೋಷ ಆಗಿರ್ಬೋದು. ಯಾಕೆಂತ ಹೇಳಿದರೆ ನಾವು ಆಶ್ರಮ ಕೊಟ್ಟು ಸಾರ್ಥಕ ಭಾವನೆ ವಿಶ್ವೋತ್ತಮ ತೀರ್ಥರಲ್ಲಿ ಇವತ್ತು ನಾವು ಕಾಣಬಹುದು, ಅವರು ತಿಳ್ಕೊಂಡಿರಬಹುದು. ಅಂತಹ ಶ್ರೀಪಾದರನ್ನು ಅಭಿನಂದಿಸ್ತಾ ಮಾತಿಗೆ ವಿರಾಮ ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು.